ಭೀಷ್ಮನ ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆಯೇ ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಶಯ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಆತನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನೇ ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದ್ದೇನೆ. ಕೃಷ್ಣಾರ್ಜುನಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದವನು. ಕೃಷ್ಣಾರ್ಜುನರಿಬ್ಬರು ಯುದ್ಧದ ಮತ್ತೊಂದು ಸ್ಪರ್ಶದಲ್ಲಿ ಸಂಸಪ್ತಕರೊಡನೆ ಕಾದಾಡುತ್ತಿದ್ದಾರೆ. ಅವರು ಬೇಗ ಬರುವುದು ಸಂಭವವಿಲ್ಲ. ಈಗ ಇದರ ಉಪಾಯವೇನು ಭೀಮಸೇನ? ಏನಾದರೂ ಒಂದು ಉಪಾಯವನ್ನು ಮಾಡಲೇಬೇಕು ಅಗ್ರಜ. ಇಲ್ಲವಾದಲ್ಲಿ ನಮಗೆ ಪರಾಜಯವು ಖಂಡಿತ. ಎಂತ ಮಾತು ದೊಡ್ಡಪ್ಪ! ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನಮ್ಮ ತಂದೆ ಕಪಿಸಿದ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವ ಅಂತ ಆಪತ್ತಾದರೂ ಏನು ದೊಡ್ಡಪ್ಪ? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿಸಲಾದ ಕೌರವ ಯೋಧರ ಬಾಣದ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ? ಬಿಡ ಚಿಂತೆಯನ್ನು ಕೊಡನಿ ಅಭಯ ಕುಮಾರ. ಬಿಡ ಚಿಂತೆಯನ್ನು ತಡ ಮಾಡದನಿಗೆ ಕೊಡನಿ ಅಭಯ ಕೊಡಪ್ಪ ಕುಮಾರ. ದ್ರೋಣನ ದರಗಳಿಗೆ ಕಲಿಕಿದರೆ ಕರಡುಗಳ ಭಗದಿರದ ದರೊಳಗೆ ಕಲಿಕಿದರೆ ಕರಡುಗಳ ಭಗದಿರದ ಕೊಡಲಿ ಅಭಯ ತಂದೆ ತಾತನ ದಯ ಬಂದಿರಲಿ ಕಿಂದಿರೇಶನೇ ತಾನೇ ತಂದೆ ತಾತನ ದಯ ಬಂದಿರಲಿ ಕಿಂದಿರೇಶನೇ ತಾನೇ ಯುದ್ಧವ ಕೈದೆ ಕುಂದದ ರಣಗಳು ಯುದ್ಧವ ಕೈ ಬಿಡ ಚಿಂತೆಯನ್ನು ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ. ನಾನು ಆ ಚಕ್ರವ್ಯೂಹವನ್ನು ಭೇದಿಸುವನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೆ ದೊಡ್ಡಪ್ಪ. ಪಾಪು ಅಭಿಮನ್ಯು, ಪಾಪು. ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸಲು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದಂತಲ್ಲ. ಮಗು, ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಲ್ಪಿಸುವುದು ಲೋಕಾಭಿಮತವನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವರ? ನಿಮ್ಮ ಕಣ್ಣು ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ ದೊಡ್ಡಪ್ಪ. ಚಾತ ಚೇತನ ಪ್ರಕಾಶದಿಂದ ಜ್ವಾಲವಾಗಿ ಬೆಳಗುತ್ತಿದೆ. ಅದು ತನ್ನ ಕುರುಕ್ಷೇತ್ರ ಬೆಳಗಲು ಅವಕಾಶವನ್ನು ಕೊಡಿ. ನನ್ನನ್ನು ಮಗನಾಗಿ ಬೆಳೆದ ಧನುಜನು ಅಭಿಮಾನದಿಂದ ತೊಳೆದುಗಲಿ. ವೀರ ಪ್ರಸವಾದ ಸುಭದ್ರಾ ದೇವಿಯು ಆನಂದಾಶಗಳನ್ನು ಸುರಿಸಲಿ. ಯೋಗ್ಯಾನುಸರಿಸ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ನಿಯಮ. ಮರಣಕ್ಕಂಜಿ ಶಕ್ತಿ ಸಂಹಾರಕ್ಕೆ ಹಿಡಿದ ಈ ಕಡಗದಿಂದ ಅಡುಗೆ ಮನೆ ಕಾಯಿ ಫಲಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುತ್ತಿದ್ದಲ್ಲ ದೊಡ್ಡಪ್ಪ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವ್ಯೂಹ ಬೇಯಿಸುವ ಉಪಾಯವನ್ನು ಕಲಿತಿರುವನು. ಈಗ ಅದರ ಉಪಯೋಗಕ್ಕೆ ಅವಕಾಶವನ್ನು ತೊಡಗುತ್ತಿದ್ದಡಪ್ಪ. ಅದನ್ನು ವ್ಯರ್ಥ ಮಾಡಬೇಡಿ, ನನಗನುಮತಿಯನ್ನು ಕೊಡಿ. ಆಗ ತಿಳಿಸರಿ ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹ್ನಿಯ ಮೇಲೆ ಛಲಚೇತನವಾಗದಿರಲಿ. ನಾನು ಈಗಲೇ ನಮ್ಮ ಸೈನ್ಯವೆಲ್ಲವನ್ನು ಕರೆದುಕೊಂಡು ಹೋಗಿ ಅಭಿಮನ್ಯುವಿನ ಸಹಾಯಕ್ಕೆ ನಿಲ್ಲುವನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಅದರೊಳಗೆ ನುಗ್ಗಿ ಭಿನ್ನ ಭಿನ್ನವಾಗಿ ಮಾಡಿಬಿಡೋಣ. ಆಕಸ್ಮಿಕವಾಗಿ ಬಂದ ಈ ಸಮಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ,
ನಿನ್ನ ಸ್ವಂತೆಯೇ ಆಗಲಿ ಈ ಪ್ರಿಯಪ್ರಾಣನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧರಂಗದಲ್ಲಿ ಒಂದು ಕ್ಷಣವೂ ನೀನು ಇವನನ್ನು ಬಿಟ್ಟಿರಲಾಗುವುದು. ಧನುಂಜಯನ ಪ್ರಾಣ ಪದಕವು ಅಚ್ಚರಿಯದ ಪುನಃ ಅವನನ್ನೇ ಸೇರಲಿ. ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂದಿರುಗಿ ಬಾ. ದ್ರೋಣ ಚಕ್ರವ್ಯೂಹವನ್ನು ನಿನ್ನ ಪಾಳಿಗೆ ಪಶು ವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಿಂದ ರಕ್ಷಿಸಿಕೊಂಡಿರುವಾಗ ನನಗೆ ಭಯವಿಲ್ಲ ದೊಡ್ಡಪ್ಪ. ನಡೆ ಹೋಗೋಣ. ನಡೆ ಕುಮಾರ.